ನಮ್ಮ ಉದ್ದೇಶ ಏನಿಲ್ಲ, ನಾವು ಚಾಮರಾಜನಗರ ಜಿಲ್ಲೆ ಅನೂರು ತಾಲೂಕು ಒಂದು ಕಣ್ಣೂರು ಗ್ರಾಮದಿಂದ ಬಂದಿದ್ದೀವಿ. ನಮ್ಮ ರಾಜ್ಯಾದ್ಯಂತ ಎಲ್ರಿಗೂ ಗೊತ್ತಿದ್ದಂಗೆ ಒಳ ಮೀಸಲಾತಿ ವಿಚಾರವಾಗಿ ನಮ್ಗೆ ನಮ್ಮ ಬಲಗೈ ಸಮುದಾಯಕ್ಕೆ ತುಂಬಾ ಅನ್ಯಾಯ ಆಗಿದೆ ಅಂತ ಎಲ್ರಿಗೂ ಗೊತ್ತಾಗಿದೆ. ನಾವು ತಿಳ್ಕೊಂಡಿದ್ವಿ ಎಲ್ಲರಿಗೂ 6% ಸಿಗ್ತಾ ಇದೆ, ಎಲ್ಲರಿಗೂ ಸಮಾನಾಗಿ ಹಂಚಿಕೆ ಮಾಡ್ತಾರೆ ಅಂತ ನಾವು ತಿಳ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ರೋಸ್ಟರ್ ಬಿಂದು ಅಂತ ಒಂದು ಇದನ್ನ ಇಟ್ಬಿಟ್ಟು ಅಲ್ಲಿ ನಮ್ಗೆ ತುಂಬಾ ಅನ್ಯಾಯ ಆಗ್ತಾ ಇದೆ. ನಮ್ಮ ಮಕ್ಕಳಿಗಾಗ್ಲಿ ಅಥವಾ ನಮ್ಮ ಸಮುದಾಯಕ್ಕಾಗ್ಲಿ ಪ್ರತಿಯೊಂದು ವಿಚಾರದಲ್ಲಿ ಮುಂದಿನ ಪೀಳಿಗೆಗೆ ನಾವು ಇನ್ನು 30 ವರ್ಷ ಕಾಯುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಾಗಿ ನಾವು ಇದರ ವಿರುದ್ಧವಾಗಿ ನಾವು ಇಲ್ಲಿ ಹೋರಾಟ ಮಾಡಿ ನಮ್ಮ ಹಕ್ಕನ್ನು ನಾವು ಪಡ್ಕೊಳ್ಳೋಕೋಸ್ಕರ ನಾವು ಇಲ್ಲಿ ಫ್ರೀಡಂ ಪಾರ್ಕ್ ಬಂದು ನಾವು ನಮ್ಮ ಹಕ್ಕು ಬಗ್ಗೆ ನಾವು ಕೇಳಕ್ ಬಂದಿದ್ದೀವಿ. ಸರ್ಕಾರ ಕಡೆದಾಗಿ ಏನು ಅಧಿವೇಶನ ನಡೆದಿದ್ದು ಏನು ಆಗ್ರಹ ಮಾಡ್ತೀರಾ? ಏನಿಲ್ಲ, ಇದು ಏನ್ ಹಳೆ ಮೀಸಲಾತಿ ಏನಿತ್ತು ಅದು ಹೊಸದಾಗಿ ಅದು ಜಾರಿಗೆ ಬರಬೇಕು. ಈ ಹೊಸ ಮೀಸಲಾತಿ ಇದು ಸಮಂಜಸವಾದ ಒಂದು ತೀರ್ಮಾನ ಅಲ್ಲ. ಒಂದ್ ವೇಳೆ ಇವರು ಇದೇ ರೀತಿ ಒಳ ಮೀಸಲಾತಿನ ಕಂಟಿನ್ಯೂ ಮಾಡಿದ್ರೆ ಆದ್ರೆ ನಾವು ಮುಂದೆ ಸರ್ಕಾರಕ್ಕೆ ಅವರು ಉಗ್ರವಾದ ಹೋರಾಟವನ್ನ ಮಾಡಿ ಅವ್ರ ಮುಂದಿನ ತಕ್ಕ ಪಾಠ ಕಲಿಸ್ತೀವಿ ನಾವು. ಸರ್, ನನ್ನ ಹೆಸರು ನಿಂಗರಾಜು ಅಂತ. ನಮ್ಮ ಪರಿಚಯ ಅಂತಂದ್ರೆ ಅದೇ ಚಾಮರಾಜನಗರ ತಾಲೂಕು ಜಿಲ್ಲೆ ಅನೂರು ತಾಲೂಕು ಕಣ್ಣೂರು ಗ್ರಾಮದ ನನ್ನ ಹೆಸರು ಲಿಂಗರಾಜು ಅಂತ. ಇಲ್ಲಿ ನಮ್ಮ ಸಮುದಾಯದ ಮುಖಾಂತರ ನಮ್ಮನ್ನ ಊರಿನ ಒಂದು 3 ಬಸ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಅಕ್ಕಪಕ್ಕದ ಹಳ್ಳಿಗಳಲ್ಲೂ ಸಹ ಒಂದು 3-4 ಬಸ್ಗಳು ಮಾಡ್ಕೊಂಡು ಸುಮಾರು ಒಂದು 1000 ಬಸ್ಗಳನ್ನ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ.